ಮೊದಲು ಡೌಟ್ ಬಂದಿದೆ ಪೊಲೀಸವ್ರ ಮೇಲೆ ಆ್ಯಂಡ್ ವಿ ಸ್ಟಾರ್ಟೆಡ್ ವರ್ಕಿಂಗ್. ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಚಂದನ್ ಗೊತ್ತಿಲ್ಲದಿರೋನೆ ಚಂದನ್ ಏನು ಮಾಡ್ತದೆ ಅಂತ ನೋಡಿಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ನಮ್ಮ ಹುಡುಗರು ವಾಚ್ ಮಾಡ್ದ. ವಿ ವರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್. ಯಾರಿಗೂ ಗೊತ್ತಿಲ್ಲ ಇದು, ಬಟ್ ವಿ ವರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್ ಆ್ಯಂಡ್ ನಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಸಪೋರ್ಟ್ ಮಾಡಿದ್ದು ಚೆಲುವರಾಯ ಅಲ್ಲ ಅವನು ಕಾಂಟ್ರಾಕ್ಟರು, ಚೆಲುವರಾಜು ನಮ್ಮ ಇನ್ವೆಸ್ಟಿಗೇಷನ್ಗೆ ಒಂದು ಪುಷ್ಟಿ ಕೊಟ್ಟ. ಏನಂತ ಹೇಳ್ದ ಅಂತಂದರೆ ಮುನಿ MLA ಮುನ್ರಾದ ನನ್ನ ಮತ್ತು ನನ್ನ ಹೆಂಡತಿನ ಕೂಡಾಕಿದಾಗ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚೆಲುವರಾಜು ಪುಷ್ಟಿ ಕೊಟ್ಟ. ಪಾಸಿಬಲಿ ಸತ್ಯ ಹೇಳಿದಾನಂತ ನಮಗೆ ಸತ್ಯ, ಯಾಕಂದರೆ ನಾವು ಇರಲಿಲ್ಲ ರೂಮಲ್ಲಿ, ನಾವು ಇರಲಿಲ್ಲ, ಬಟ್ ಆತ ಸತ್ಯ ಹೇಳಿದಾನಂತ ನಮಗೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಕನ್ಫರ್ಮ್ ಯಾಕೆ ಅಂದರೆ ಮುನಿ ಛತ್ರಿ ಅವನಿಗೆ ಕಾನ್ಸ್ಪಿರಸಿ ಮಾಡೋದು, ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ. ಆಮೇಲೆ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ನನ್ನ ಕ್ಲೈಂಟ್ ಒಬ್ಳಿದ್ಲು, ಆಕೆಯಿಂದ ವಿದ್ಯಾ ಹಿರೇಮಠ್. ಆಕೆ ನನ್ನ ಕ್ಲೈಂಟು 3 ವರ್ಷ ಮುಂಚೆ ನಾನೇ ಆಕೆ ಕೇಸನ್ನು ಫೈಲ್ ಮಾಡಿದ್ದು. ಅಲ್ಲಿ ನನಗೆ ಪೂರ್ತಿ ಗೊತ್ತು ಮುನಿ ಮತ್ತು ಆ್ಯಂಡ್ ಗ್ಯಾಂಗ್ ಏನು ಮಾಡೋದು ಅಂತ. ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದ್ದೆ. ಹೆಣ್ಮಕ್ಳನ್ನ ಬಳಸ್ತಾನೆ, ಹೆಣ್ಮಕ್ಳ ಗ್ಯಾಂಗನ್ನು ಬಳಸ್ತಾನೆ, ಗಂಡಸರನ್ನು ಬಳಸ್ತಾನೆ ಅಂತ ನಾನು ನಿರ್ಭಯವಾಗಿ ಹೇಳಿದೆ. ಕಾರಣ ಯಾಕೆ ಅಂತಂದರೆ ದ ಕೇಸ್ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದೆ ಅಂತಂದರೆ ಮೋಸ್ಟ್ ಪ್ರಾಬಲಿ ನಮ್ಮ ಮನೇಲಿ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ, ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ. ದೇ ಹ್ಯಾವ್ ಐ ಥಿಂಕ್ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನು ವಿಡಿಯೋಗಳನ್ನು ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ, ಅಂದರೆ ಪ್ರಾಸ್ಟಿಟ್ಯೂಟ್ ಅಂದರೆ ಹಣಕ್ಕೆ ಬರುವ ದೇಹ ಸುಖ ಕೊಡುವಂಥ ಹೆಣ್ಣಾಗಿ ಒಂದು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡಿದ. ಸೊ ಹಾಗಾಗಿ ವಿದ್ಯಾ ಹಿರೇಮಠದು ಕೂಡ ಈ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡಲಿಕ್ಕೆ ನಮಗೆ ಅಂದರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತು. ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್. ಆಮೇಲೆ ಇನ್ನು ನಮ್ಮ ಐ ಥಿಂಕ್ ರೇಣುಕಾ ಸ್ವಾಮಿ, ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮಗೆ ತುಂಬ ಬೇಜಾರಿದೆ. ಎಲ್ಲ ಹೇಳ್ತಾರೆ ಮೆಸೇಜ್ ಕಳಿಸಿದ್ರೆ ಪೊಲೀಸರು ಇದ್ದಾರೆ, FIR ಆಗ್ತಾರೆ, ಚಾರ್ಜ್ ಶೀಟ್ ಆಗ್ತಾರೆ, ಶಿಕ್ಷೆ ಕೊಡೋಕ್ಕೆ ಜಡ್ಜ್ ಇದ್ದಾರೆ. ನಾವ್ಯಾರು ಕೊಲೆ ಮಾಡೋಕ್ಕೆ? ಅವನ ಅದಕ್ಕಿಂತ ಕೆಟ್ಟದ್ದು ಮಾಡೋರು ಯಾರು ಇಲ್ವಾ? ಪ್ರಜ್ವಲ್ ಇಲ್ವಾ? ಪ್ರಜ್ವಲ್ ಏನು ಮಾಡಿದ್ವಿ? ಪ್ರಜ್ವಲ್ಗೆ VIP ಗಾಡಿನಲ್ಲಿ ಸುತ್ತಾಡಿಸ್ತಾ ಇದ್ದೀವಿ, VIP ಸೆಕ್ಯೂರಿಟಿನಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು, ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ, ಯಾರೇ ಮಾಡಿದ್ದು ಕೂಡ ಅದು ಮಹಾ ಅಪರಾಧ. ಕೊಲೆ ಅನ್ನೋದು ಒಬ್ರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ. ಯಾಕೆಂತಂದರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದು ಸಹ ಇಟ್ ವಾಸ್ ಎ ಗ್ರೇಟ್ ನಾನ್ ವೈಲೆನ್ಸ್ ಫೈಟ್. ಅಂದರೆ ಅಹಿಂಸಾ ವಾದಿಯಿಂದ ಇಟ್ಕೊಂಡು ಫೈಟ್ ಮಾಡೋದ್ರಿಂದ ನಾನು ಹೇಳೋದು ಅಂತಂದರೆ ಈ ರೇಣುಕಾ ಸ್ವಾಮಿ ಎಂಟ್ರಿ ಆದ್ನಲ್ಲ ಆಗ ಮತ್ತು ದರ್ಶನ್ಗೆ ಬರೋ ಸಮಯ ಇದೆಯಲ್ಲ, ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಯಾಕೆಂತಂದರೆ ಆ ದರ್ಶನ್ ಬರೋವರೆಗೂ ಬಿದ್ದಂಥ ಪ್ರತಿಯೊಂದು ಏಟು ಡೆತ್ಗೆ ಹತ್ರ ತೊಗೊಂಡೋಗಿದೆ. ಸೊ ನಮ್ಮ ಕ್ವಾಂಟಮ್ ಏನು ಅಂತಂದರೆ ವಾಟ್ ಈಸ್ ಅ ಡೆತ್ ರೇಟ್ ಈಚ್ ಒದೆ, ಅಂದರೆ ಬಿದ್ದಂಥ ಪ್ರತಿಯೊಂದು ಒದೆ, ಕೊಟ್ಟಂಥ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟು ಹತ್ರ ಕೊಂಡೋಗಿದೆ ಅಂತ. ಫೈನಲ್ ಡೆತ್ ಆಗಿದೆ. ದರ್ಶನ್ ಬಂದಾಗ ಆಯಿತು ಅಥವಾ ದರ್ಶನ್ ಬಂದು ಹೋದ್ಮೇಲೆ ಆಯಿತು, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರು. ದರ್ಶನ್ ಬರೋವರೆಗೂ ಒದೆ ಬಿತ್ತಲ್ಲ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಾಗೆ ನನ್ನ ಗೆಳತಿಗೆ ಯಾರಾದರೂ ಕೆಟ್ಟ ಮೆಸೇಜ್ ಹಾಕ್ತಾರೆ, ನನ್ನ ಗೆಳತಿ ನಾನು ಹೇಳಿದ್ರೆ ನ್ಯಾಚುರಲ್ ನಾನು ಡೇಟ್ ಹೊಡಿತೀನಿ. ಅದರಲ್ಲಿ ಅದು ಸ್ವಾಭಾವಿಕವಾದಂಥ ಏಟುಗಳಿಗೆ ಮನುಷ್ಯ ಸಾಯಲ್ಲ. ಹಿಂಸೆ ಕೊಟ್ಟಾಗ, ಚಿತ್ರ ಹಿಂಸೆ ಕೊಟ್ಟಾಗ, ಇಂಟೆನ್ಷನ್ಲಿ ಇವನನ್ನು ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು. ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡಬೇಕಾದ ಇಂಟೆನ್ಷನ್ ಇರಲಿಲ್ಲ. ಅಲ್ಲಿದ್ದಂಥ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ. ಆಮೇಲೆ